ನಾನು ಇಲ್ಲಿವರೆಗೂ ಯಾವ ಹಳ್ಳಿಗೂ ಹೋಗಿಲ್ಲ, ಉತ್ರಳ್ಳಿಗೆ ಬಿಟ್ಟು. ಏನು ಲೈನು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನಮ್ಮ ನಂಗೆ ಕಡಿಮೆ ಬಿಡೋಕ್ಕಾಯ್ತಲ್ಲ ಬಿಸಿಲು. ಒಂದು ನಿಮಿಷ. ಸೊ ಏನಪ್ಪ ಅಂದರೆ, ನಾವು ಇವತ್ತು ಸಂಡೇ, ನಾನು ಇವತ್ತು 11 ಗಂಟೆವರೆಗೂ ಮಲಗಿರ್ಬೋದು. ಈ ವೀಕ್ ಫುಲ್ ಕಾಲೇಜ್ಗೆ ಹೋಗಿದ್ದೆ, ಒಂದು ದಿವಸನೂ ರಜಾ ಆಗ್ತೀರಾ. ಬಟ್ ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ, ಮುನೇಶ್ವರದ ದೇವಸ್ಥಾನ ಅಂತೆ. ಎಲ್ಲಿ ಅಂದರೆ ಸೋಮನಹಳ್ಳಿಗೆ. ನಾನು ಇಲ್ಲಿವರೆಗೂ ಯಾವ ಹಳ್ಳಿಗೂ ಹೋಗಿಲ್ಲ, ಉತ್ರಳ್ಳಿಗೆ ಬಿಟ್ಟು. ಏನು ಲೈನು ಕೆಟ್ಟಾಗಿತ್ತು. ಸೊ ನಾನು ಇಲ್ಲಿವರೆಗೂ ಹುಟ್ಟಾಗಿಂದ ಯಾವ್ದು ಹಳ್ಳಿ, ಯಾವ ವಿಲೇಜಸ್ಸೂ ನಾನು ವಿಸಿಟ್ ಮಾಡಿಲ್ಲ. ಸೊ ಇದು ಫಸ್ಟ್ ಟೈಮು. ಮಾಮ ಬೇಗ ಅಂತವ್ರೆ, ಸ್ವಲ್ಪ ಎಕ್ಸೈಟೆಡ್. ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತೆ ಏನೋ, ಇವಾಗ ಸಮ್ಮರ್ ಬೇರೆ ಅಲ್ಲ. ಸೊ ಇಲ್ಲಿ ನಾನು ಫುಲ್ಲು ಚೂಡಿದಾರ್ ಹಾಕ್ಕೊಂಡು ಫುಲ್ಲು ರೆಡಿ ಆಗಿದ್ದೀನಿ. ಸೊ ಆಟೋ ಬುಕ್ ಮಾಡಿದ್ದೀನಿ, ಆಟೋ ಬರ್ತಾ ಇದೆ. ಸೊ ಹೋಗಿ ಬನ್ನಿ. ಹಾಯ್. ಬಂದಾಗ ಎಲ್ಲ ಪೂಜೆ ಆಗಿದ ತಕ್ಷಣ ನೀನೆ ಕುಸುಮ ಅಂತ ಕುಸುಮ ಆಂಟಿ ಆಯ್ ಹೇಳಿ. ಆಯ್ ಅಷ್ಟೇ. ಆಮೇಲೆ ಕೋಳಿ ತೊಗೊತಾ ಇದ್ದಾರೆ, ಅಲ್ಲಿ ಎಷ್ಟೊಂದು ಕೋಳಿ ಇದೆ. ಇಷ್ಟ ಅದನ್ನೇ ತಗೋಬೇಕಾಗಿತ್ತು. ಇಲ್ಲ ಕಾಸುಗಳು ನೋಡಿ ಎಷ್ಟು ಸೈಜ್ ಒಳಗಪ್ಪ. పెనగుండతాయే వాసవి దేవి అమ్మ బారమ్మ కనకాంబికెయే జగదంబికెయే జయ జగ జననీ మా జయ జగ జననీ మా. ಏನ್ಮ ಹೇಳ, ಊರಿಗೆ ಬಂದ್ಬಿಡವ ಅಂತವ್ರೆ. ಅಜ್ಜಿ ಹೇಳ್ತವ್ರೆ ಮದುವೆಯಾಗಿ ಊರಿಗೆ ಬರ್ಬೇಕಂತೆ. ನಾನು ಬೆಂಗಳೂರಲ್ಲೇ ಇರ್ತೀನಿ ಅಂತ ನಾನು ಹೇಳಿದ್ದೀನಿ. ಟ್ರ್ಯಾಕ್ಟರ್ ಎಲ್ಲ ಫಸ್ಟ್ ಟೈಮ್ ನೋಡ್ದಂಗೆ ಆಡ್ತಿದ್ದೀನಿ. ಅಲ್ಲೆಲ್ಲ ಮೌಂಟೇನ್, ಅದು ರಾಕು. ಆಮೇಲೆ ಅಲ್ಲಿ ಹಸು ಎಲ್ಲ ಇದೆ. ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆಯಂತೆ, ಶಾಲೆ. ಬಟ್ ಒಂದು ಮಗುನು ಬರಲ್ಲಂತೆ. ಯಾರು ಇಲ್ಲ ಅಂತ ಹೇಳಿದ್ರು. ಶಾಲೆ ಮದು ಅಂತ ಸುಮ್ಮನೆ ಹೇಳ್ಕೊಳ್ಳಿ. ಹೌದಾ, ಊರಿಗೊಂದು ಶಾಲೆ. ಇಲ್ಲೆಲ್ಲ ಫುಲ್ಲು ಹಟ್ಸ್ ಎಲ್ಲ ಇದೆ, ಚೆನ್ನಾಗಿದೆ. ಆಮೇಲೆ ಇವಾಗ ಹೋಗಿದ್ದು ಏನು ದೇವ್ರ ಹೆಸರು ಮಾರಮ್ಮ. ಮಾರಮ್ಮ ತಾಯಿ. ಅದೇನೋ ಮಡ್ಲಕ್ಕಿ, ಊರ್ ಗ್ರಾಮ ದೇವತೆಗೆ ಮಡ್ಲಕ್ಕಿ ತುಂಬಿಸಿದ್ವಿ. ಸೊ ಅದನ್ನ ಮಾಡಕ್ ಹೋಗಿದ್ದು. ಅದನ್ನ ಮಾಡಕ್ ಹೋಗಿ ಅಲ್ಲಿ ಕೆರೆ ಇದೆ ಅಂತೆ. ನಾನು ಕೆರೆ ನೋಡ್ಬೇಕು, ಅಲ್ಲಿ ಆನೆ ಬರುತ್ತೆ ಅಂತೆ. 4 ಗಂಟೆ ಆಗ್ಲಿ ಬೆಳಗ್ಗೆ ಆನೆ ಬರುತ್ತೆ ಅಂತ ಹೇಳಿ ಟೂರಿಸ್ಟ್ ಚೆನ್ನಾಗಿದೆ. ಹೋಗೋದು ಹಳ್ಳಿ ಮನೆ, ಯಾರಿಲ್ಲ, ಹೋಗು ಅಲ್ಲಿ ನಿಂತ್ಕೊಂಡು ಇಡಿ. ಇಲ್ಲಿ ಮನೆ ಚೆನ್ನಾಗಿದೆ. ಫೋಟೋ ಆಂಟಿ, ವಿಡಿಯೋ ಆಂಟಿ, ವಿಡಿಯೋ. ನಾನು ಹೇಳ್ತೀನಿ ಬನ್ರಿ ನೀವು. ಅಲ್ಲಿ ಬರ್ತಾ ಇದ್ದಾರೆ. ಅಲ್ಲೆಲ್ಲ ವಯರ್ಗಳಿದೆ ಅಂತ ಕಾರ್ ಬರೋಕ್ಕಾಗಿಲ್ಲ, ಆನೆಗಳು ಬರುತ್ತಂತೆ, ಅದಕ್ಕೋಸ್ಕರ. ಆಮೇಲೆ ನಾವು ಹುಷಾರಾಗಿ ಬಕ್ಕೊಂಡು ಬರಬೇಕಂತೆ. ಬಂದಾಯಿತು. ಅವರಿಬ್ಬರು ಹೋಗ್ತಿದ್ದಾರೆ. ಅವರಿಬ್ಬರು ಪೂಜೆದು ಎಲ್ಲ ಎತ್ಕೊಂಡಿದ್ದಾರೆ. ಮುನೇಶ್ವರಂಗೆ ಹೋಗ್ತಾ ಇರೋದು ಇವಾಗ. ನನ್ನ ಕೈಯಲ್ಲೂ ಎಲ್ಲ ಇದೆ ಎಲ್ಲ ಪೂಜೆದು. ಆಮೇಲೆ ಬಿಸಿಲು ಫುಲ್ಲು. ನಾನು ಈ ಥರ ಎಲ್ಲ ಯಾವತ್ತೂ ನಡ್ಕೊಂಡೇ ಹೋಗಿಲ್ಲ. ಚೆನ್ನಾಗಿದೆ, ಫುಲ್ಲು ಟ್ರೀಸು, ಪ್ಲ್ಯಾಂಟ್ಸು. ಬಟ್ ಇದೆಲ್ಲ ಸುತ್ತ ಡ್ರೈ ಆಗಿದೆ. ಆಂಟಿ ಪೋಸ್ ಕೊಡ್ತಾರೆ. ಆಡಾಡ್ರಿ ಆಂಟಿ, ನೀರಿಗೆ ಬಾರೆ ಚೆನ್ನಿ.
ಇಲ್ಲಿ ಫುಲ್ಲು ಮೌಂಟೇನ್ಸ್ ಥರ ಎಲ್ಲ ಇದೆ, ಏನೇನೋ ಇದೆ, ಪ್ಲ್ಯಾಂಟ್ಸ್ ಗ್ರೀನರಿ ಎಲ್ಲ. ಸೊ ಮತ್ತು ಮುನೇಶ್ವರಂಗೆ ಏನು ಇಲ್ಲೇ ಹಿಂದೆ ಅಲ್ಲಿ ಬರ್ತಾ ಇದ್ದಾರೆ, ಕಾಣಿಸ್ತಾ ಇದೆಯಾ ಅಲ್ಲಿ. ಸೊ ಕೋಳಿ ತೊಗೊಂಡು ಬರ್ತಾ ಇದ್ದಾರೆ, ಕೋಳಿಯಲ್ಲೇನೋ ಕಡಿತಾರೆ, ಏನೋ ಮಾಡ್ತಾರಂತೆ. ನಾನು ಅದೆಲ್ಲ ನೋಡೋಲ್ಲ, ಹೊಡೋಗಿರ್ತೀನಿ ಸೈಡ್ಗೆ. ಕಾರ್ ಫುಲ್ಲು ಇಟ್ಕೊಂಬರೋವಾಗೆಲ್ಲ ಕೋಳಿ ಸೌಂಡ್ ಮಾಡೋವಾಗೆಲ್ಲ ಒಂದೊಂದು ಸರಿಗೂ ಭಯ ಆಗ್ತಿತ್ತು, ಬೇಜಾರಾಯಿತು. ಪಾಪ ಕೋಳಿ ಅಂತ ನಮ್ಮಮ್ಮಂಗೆಲ್ಲ ಅನ್ಬೇಡ ಅಂತೆಲ್ಲ ಅಂದರು. ಸರಿ ಆಗಿರಲಿ ಬಿಡು ಅಂದೆ. ಫಸ್ಟ್ ಟೈಮ್ ಒಂದು ಹಳ್ಳಿಗೆ ಬಂದು ಏನೋ ಸಖತ್ತಾಗೈತೆ ಅಂತ ಅನ್ನಿಸ್ತಿದೆ. ನೀನು ಫ್ರೆಂಡ್ ಅಲ್ಲ, ರಿಲೇಷನ್. ಯಾವಾಗಿಂದ? ನನ್ಕಿ ರಿಲೇಷನ್. ಹೌದಾ? ಅವರಿಬ್ರು ಅಲ್ಲಿ ಬರ್ತಾವ್ರೆ. ನಮ್ಮಮ್ಮ ಇಷ್ಟೊಂದೆಲ್ಲ ಜೀವನದಲ್ಲಿ ನಡೆದಿಲ್ಲ, ಸುಸ್ತು ನಮ್ಮಮ್ಮಂಗೆ. ಇಲ್ಲಿ ಎಲ್ಲ ಬಂಡೆ ಮೇಲೆ ಬರ್ಬೋದಂತೆ, ಬಂಡೆ ಮೇಲೆಲ್ಲ ಬರೋಕ್ಕಾಗಲ್ಲ. ಬಂದ್ರಿ ಅನ್ಸುತ್ತೆ, ಅದೇ ದೇವಸ್ಥಾನ ಅನಿಸುತ್ತೆ, ನೋಡೋಣ. ಸೊ ಇವಾಗ ಅಲ್ಲಿ ಕೋಳಿ ಕುಯ್ತಾ ಇದ್ದಾರಂತೆ, ನಾನು ನೋಡಲ್ಲ, ಹೋಗ್ತೀನಿ. ಸೊ ಅಲ್ಲಿ ಕೋಳಿ ಕುಯ್ತಾ ಇದ್ದಾರೆ, ಕುಯ್ಲಿ. ಇಲ್ಲಿ ನಿಜವಾದ ಉತ್ತಂತೆ, ಇಲ್ಲೇ ಮುನೇಶ್ವರನ ದೇವಸ್ಥಾನ, ಅದೇ ಮುನೇಶ್ವರನ ದೇವಸ್ಥಾನ. ಅಲ್ಲೂ ಒಳಗೆ ಹೋಗಿದ್ದು ನಾವು, ಅದೇನೋ ಪಾಂಡವರು ಇದ್ದಾಗಿದ್ದಂತೆ ಅವ್ರು ಹೇಳಿದ್ರು. ಸೊ ಅದು ಇಲ್ಲೆಲ್ಲ ಆಚೆ ಎಷ್ಟು ಬಿಸಿಲಿದ್ರು, ಅಲ್ಲಿ ಒಳಗೋದಾಗ ಫುಲ್ಲು ತಣ್ಣಕ್ಕಿತ್ತು ಗೊತ್ತಾ. ಸೊ ಇದು ಉದ್ದು, ಅಲ್ಲಿ ನಮ್ಮಮ್ಮ ಇದ್ದಾರೆ. ಬುಡ್ರಿ ಬೆಳಗ್ಗೆ ಫುಲ್ ರೀಲ್ಸ್ ಮಾಡ್ಕೊಂಡು ನನ್ನ ಜೊತೆ ಬಂದಿರೋದು ನಮ್ಮ ಮಮ್ಮಿ. ಇನ್ನು ಅದೇನೋ ಕೋಳಿ ಪುಕ್ಕ ಹಾಕಿದ್ದಾರೆ ಅಲ್ಲಿ, ಕೋಳಿ ಪುಕ್ಕ ತಾನೇ ಅದು. ಎಲ್ಲ ಕೂತಿದ್ದೀವಿ, ಓಡ್ತಾವ್ರೆ. ಎಮ್ ಆಂಟಿನೇ ಅದು, ನನಗೆ ಓಡೋ ಶಕ್ತಿ ಇಲ್ಲ, ಎಮ್ ಆಂಟಿ ಓಡ್ತಾವ್ರೆ. ಏನಂತೆ? ಕೈ ಉಗಿತೀನಿ, ಇಲ್ಲಿಂದಾನೆ ಕೈ ಉಗಿತಿದ್ದೀನಿ. ಯಾವ್ದೋ ಭಗವಂತನ ಸೇವೆ, ನೀವು ಅನ್ಕೊಂಡ್ ಬರ್ಬೇಕಾ, ಸ್ಟಾರ್ಟಿಂಗ್ ಅನ್ಕೋಬೇಕು. ಅಯ್ಯಯ್ಯಯ್ಯೋ. ಸೊ ಇವಾಗ ಅದು ಕೆರೆ ಇದೆ, ಅಲ್ಲಿ ಮೌಂಟೇನು ಕೆರೆ ಎಲ್ಲ ಇದೆ. ಸೊ ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಟ್ರೀಸ್ ಮಧ್ಯೆ ಚೆನ್ನಾಗಿ ಸನ್ಸೆಟ್ ಆಗ್ತಾ ಇದೆ. ಸೊ ಹೋಗೋಣ. ಊಟ ಇನ್ನೂ ಇಲ್ಲ, ಮಾಡ್ತಾವೆ ಇವಾಗ. ಸೊ ಅದೇ ಅಲ್ಲೋಗೋಣ, ಇದ್ರ ಮೇಲೆ ಹತ್ಬೇಕಂದ್ರೆ ಅಲ್ಲಿ ಹೋಗ್ಬೇಕು ನೋಡಿ, ಬ್ರಿಡ್ಜ್ ಮೇಲೆ. ಇಲ್ಲಿ ಏನು ಚೆನ್ನಾಗಿದೆ ಅಂದರೆ ಆಲ್ಮೋಸ್ಟ್ 5:30 ಆಗ್ತಾ ಇದೆ. ಫುಲ್ಲು ಗಾಳಿ, ನೀರು, ಆಮೇಲೆ ಮೌಂಟೇನ್ಸು, ಸುತ್ತ ಮೌಂಟೇನ್ಸ್ ಇದೆ, ಹಿಂಗೆ ಡ್ರಾಯಿಂಗ್ ಥರ. ಅಲ್ಲಿ ಬ್ರಿಡ್ಜ್ ಇದೆ, ಮೇಲೆ ಬ್ರಿಡ್ಜ್ ಹತ್ರ ಹೋಗೋಣ ಅಥವಾ ಈ ಕಡೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ. ಸೊ ಹೋಗೋಣ, ಚೆನ್ನಾಗಿದೆ. ಚಂದನ
ಬಂದ್ರಿ ಇಷ್ಟೊತ್ತಿದ್ರಿ ಒಂದು ಆಲ್ಮೋಸ್ಟ್ 1 hour ಇದ್ರಿ ಅನಿಸುತ್ತೆ. ಎಲ್ಲ ರೀಲ್ಸ್ ಮಾಡಿದ್ರಿ, ನಾನು ಒಬ್ಬಳೇ ಅಲ್ಲ. ಸೊ ಅವ್ರು 4 ಜನನೂ ರೀಲ್ಸ್ ಮಾಡಿದ್ರು, ನಾನು ಆದರೆ ಕ್ಲಿಪ್ಸ್ ಹಾಕಿರ್ತೀನಿ. ಸೊ ಚೆನ್ನಾಗಿತ್ತು, ಫುಲ್ಲು ಗಾಳಿ. ಆಮೇಲೆ ಏನೋ ನನಗೆ ಥರ ಹಳ್ಳಿ ಚೆನ್ನಾಗಿದೆ ಅಂತ ಅನ್ನಿಸ್ತು, ಇಷ್ಟ ಆಯಿತು. ಅಂದರೆ ಏನು ಟೆನ್ಷನ್ ಇಲ್ಲ, ಏನಿಲ್ಲ, ಎಲ್ಲ ಕಾಮಾಗಿರ್ತಾರೆ, ಆರಾಮಾಗಿರ್ತಾರೆ. ಮತ್ತು ಇಲ್ಲೆಲ್ಲ ಅವರೇ ಮಾತಾಡಿಸ್ತಾರೆ. ನಾವು ಹೋಗಿ ಮಾತಾಡ್ಸ್ಬೇಕಂತ ಏನು ಹೋಗ್ತೀರ, ಅವರೇ ಮಾತಾಡಿಸ್ತಾರೆ. ಬೆಂಗಳೂರವರ ಅಂದ್ಬಿಟ್ಟು ಫುಲ್ ಅವರೇ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತಾರೆ, ವಿಚ್ ಇಸ್ ಅ ಗುಡ್ ಥಿಂಗ್. ಬಿಟ್ಟರೆ ಇವಾಗ ವಾಪಸ್ ಮನೆಗೆ ಹೋಗ್ತಾಯಿದ್ವಿ. ನಾನು ಆಗಲೇ ವ್ಲಾಗ್ ಮಾಡಿದಾಗ ಮಧ್ಯಾಹ್ನ ಬಂದು ತಿಂದು ಮಾಡ್ಕೊಂಬಿಟ್ಟೆ ಅಷ್ಟೇ. ವಾಪಸ್ ಈಗ ಎದ್ದು ಇಲ್ಲಿಗೆ ಬಂದಿದ್ದು. ನಮ್ಮಮ್ಮ ಕತ್ಲೆ ಆಗುತ್ತೆ ಬಾ ಅಂತ ಇದಕ್ಕೆ ಹೊಟ್ಟು ಬಂದಿದ್ದು. ಸೊ ಅಷ್ಟೇ, ಹೋಗೋಣ ಇವಾಗ. ಎಲ್ಲ ಮನೆಗಳೊಂಥರ ಚೆನ್ನಾಗಿದೆ, ಅಂದರೆ ಚಿಕ್ಕದಾಗಿದ್ರು ಫುಲ್ಲು ಡಿಫ್ರೆಂಟ್ ಆಗಿದೆ. ಒಬ್ಬರ ಮನೆ ನಿಂಗೆ ತಿರ್ಗಿಸಿ ತೋರ್ಸೋಕ್ಕಾಗಲ್ಲ, ಅವರೆಲ್ಲ ಇರ್ತಾರೆ. ಸೊ ಸೊ ಅವ್ರ ಮನೆ ಟೆರೆಸ್ ಮೇಲೆ ಬಂದಿದ್ದೀವಿ. ಇಲ್ಲಿ ಒಂದು ಮನೆ ಇದೆ, ಇದು ಚೆನ್ನಾಗಿದೆ ಒಂಥರ. ಈ ಸುತ್ತ ಈ ಥರ ಹಂಚಿನ ಮನೆಗಳು. ಸೊ ಹಂಚು ಗೊತ್ತಿಲ್ಲ, ಆ ಥರ ಮನೆಗಳೆಲ್ಲ ಇದೆ. ಇಲ್ಲಿ ಏನು ಚೆನ್ನಾಗಿದೆ ಅಂದರೆ ಫಸ್ಟ್ ಫ್ಲೋರ್ ಮೇಲೆ ಯಾವ ಮನೆಯೂ ಇಲ್ಲ. ಓಕೆ, ಮ್ಯಾಕ್ಸಿಮಮ್ ಅಂದರೆ ಸೆಕೆಂಡ್ ಫ್ಲೋರು. ಇಲ್ಲಿನ ಮೌಂಟೇನ್ಸು ನೋಡ್ಬೋದು, ಸನ್ಸೆಟ್ಟು ಕಾಣುತ್ತೆ. ಎಲ್ಲ ನಮ್ಮ ಮನೆಯಿಂದ ಸನ್ಸೆಟ್ ಎಲ್ಲ ಕಾಣೋದೇ ಇಲ್ಲ. ಹಾಯ್ ಮಾಡ್ರಿ. ನನ್ನ ನೆನ್ಸ್ಕೊಂಡು ಜಾಲಿಯಾಗಿ ಹೋಗ್ರಿ. ನಾಳೆ ಬಂದು ಆಂಟಿ ಬಾಯ್ ಅಲ್ರಿ, ಎಲ್ರು ಬಾಯ್. ಎಲ್ಲರೂ ಬಾಯ್ 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 ಅಂತ ಪಾಪು